ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಿರಣ್ ಶೆಟ್ಟಿ, ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಗ್ಯಾಸ್ಟ್ರೆಂಟ್ರಾಲಜಿ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, ಮಣಿಪಾಲ್. ಇವತ್ತಿನ ದಿನ ನಾವೊಂದು ಮುಖ್ಯವಾದ ಅಂಗದ ಬಗ್ಗೆ ತಿಳ್ಕೊಳ್ಳೋಣ. ಅದರ ಹೆಸರು ಪ್ಯಾನ್ಕ್ರಿಯಸ್ ಅಥವಾ ಮೇದೋಜೀರಕಾಂಗ ಅಂತ ಹೇಳ್ತೇವೆ. ಈಗ ಈ ಪ್ಯಾನ್ಕ್ರಿಯಸ್ ನಮಗೆ ಯಾಕೆ ಮುಖ್ಯ? ಈ ಗ್ರಂಥಿ ನಮ್ಮ ಜೀರ್ಣ ಶಕ್ತಿಗೆ ಮತ್ತೆ ನಮ್ಮ ಶುಗರ್ ಕಂಟ್ರೋಲಿಗೆ ಮುಖ್ಯವಾಗಿರೋ ಅಂಗ. ಸೊ ಈ ಗ್ರಂಥಿ ಅಥವಾ ಈ ಪ್ಯಾನ್ಕ್ರಿಯಸ್ ಅಂತ ಮೇದೋಜೀರಕಾಂಗ ಹೇಳ್ತೀವಲ್ಲ, ಅದು ದಿನನಿತ್ಯ ಅರೌಂಡ್ 1 ಮತ್ತು 2 ಲೀಟರ್ ಅಷ್ಟು ರಾಸಾಯನಿಕ ಪದಾರ್ಥಗಳನ್ನು ಉತ್ಪಾದನೆ ಮಾಡ್ತದೆ. ಅದರ ಜೊತೆ ಇನ್ಸುಲಿನ್ ಕೂಡ ಉತ್ಪಾದನೆ ಮಾಡ್ತದೆ. ಸೊ ಈ ಅಂಗಕ್ಕೆ ಯಾವ್ಯಾವ ತರದ ಕಾಯಿಲೆಗಳು ಬರ್ತದೆ ನೋಡೋಣ. ಸಿಂಪಲ್ ಆಗಿ ನಾವು 3 ವಿಧಾನ ಹೇಳ್ಬೋದು. ಒಂದು ತೀವ್ರ ಕಾಯಿಲೆ ಅಂದ್ರೆ ಅಕ್ಯೂಟ್ ಪ್ಯಾನ್ಕ್ರಿಯಟೈಟಿಸ್, ಎರಡನೇದಾಗಿ ಕ್ರಾನಿಕ್ ಪ್ಯಾನ್ಕ್ರಿಯಟೈಟಿಸ್, ಮೂರನೇದಾಗಿ ಗಂಟುಗಳು ಅಥವಾ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ಗಳಂತ ಏನು ಹೇಳ್ತೇವೆ. ಪ್ಯಾನ್ಕ್ರಿಯಸ್ ಅಂಗದಲ್ಲಿ ಏನಾದರೂ ಗಂಟುಗಳು ಉದ್ಭವ ಆದರೆ ಅದಕ್ಕೆ ಪ್ಯಾನ್ಕ್ರಿಯಾಟಿಕ್ ನಿಯೋಪ್ಲಾಸಮ್ಸ್ ಅಥವಾ ಸಿಸ್ಟ್ ಅಂತ ಹೇಳ್ಬೋದು. ಮೊದಲನೇದಾಗಿ ನಾವು ಸ್ವಲ್ಪ ಅಕ್ಯೂಟ್ ಪ್ಯಾನ್ಕ್ರಿಯಟೈಟಿಸ್ ಅಂತ ಏನು ತಿಳ್ಕೊಳ್ಳೋಣ. ಅಕ್ಯೂಟ್ ಪ್ಯಾನ್ಕ್ರಿಯಟೈಟಿಸ್ ಅಂದ್ರೆ ತೀವ್ರತೆ, ಅಕ್ಯೂಟ್ ಕಂಡೀಷನ್. ಒಂದು ನಮ್ಮ ಮೇದೋಜೀರಕಾಂಗ ಊತ ಆದಾಗ, ಇನ್ಫ್ಲಮೇಷನ್ ಆದಾಗ ಅದು ಅಕ್ಯೂಟ್ ಪ್ಯಾನ್ಕ್ರಿಯಟೈಟಿಸ್ ಅಂತ ಪರಿವರ್ತನೆ ಆಗ್ತದೆ. ಸೊ ಸಾಮಾನ್ಯವಾಗಿ ಕಾಮನ್ನೆಸ್ಟ್ ಕಾರಣ ಒಂದು ಮದ್ಯಪಾನ, ಅತಿಯಾಗಿ ಮದ್ಯಪಾನ ಸೇವಿಸುವುದು, ಆಲ್ಕೋಹಾಲ್ ರಿಲೇಟೆಡ್. ಎರಡನೇದಾಗಿ ಗಾಲ್ ಸ್ಟೋನ್, ನಮ್ಮ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ ಇದ್ರೆ ಅದು ಪಿತ್ತಕೋಶದ ಟ್ಯೂಬ್ ನಾಳಕ್ಕೆ ಬಂದಾಗ ಅದು ಪ್ಯಾನ್ಕ್ರಿಯಾಟಿಕ್ ಡಕ್ಟ್ ಬ್ಲಾಕ್ ಮಾಡಿ ಪ್ಯಾನ್ಕ್ರಿಯಟೈಟಿಸ್ ಮಾಡ್ತದೆ. ಇದೆರಡು ಕಾಮನ್. ಮೂರನೇದು ನಮ್ಮ ದೇಹದಲ್ಲಿ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಇರ್ಬೋದು. ಮತ್ತೆ ಮೇನ್ಲಿ ಕೆಲವೊಮ್ಮೆ ಮೆಡಿಸಿನ್ಸ್, ಡ್ರಗ್ ಇಂಡ್ಯೂಸ್ಡ್ ಅಂತ ಹೇಳ್ತೀವಿ, ತುಂಬಾ ಮೆಡಿಸಿನ್ಸ್ ಗಳಿಂದ ಇದು ಬರ್ತದೆ. ನಾಲ್ಕನೇದಾಗಿ ಬೇರೆ ಕಾಯಿಲೆ ಜೊತೆ ಸಂಬಂಧ, ಈಗ ವೈರಲ್ ಫೀವರ್ ಇರ್ಬೋದು, ಡೆಂಗಿ ಫೀವರ್ ಇರ್ಬೋದು, ಅದರ ಜೊತೆ ಕೂಡ ಈ ಅಂಗ ಊತಾದ್ರೆ ಅಕ್ಯೂಟ್ ಪ್ಯಾನ್ಕ್ರಿಯಟೈಟಿಸ್ ಆಗ್ತದೆ. ಅಕ್ಯೂಟ್ ಪ್ಯಾನ್ಕ್ರಿಯಟೈಟಿಸ್ ಆದಾಗ ಜನರಲ್ಲಿ ಸಾಮಾನ್ಯವಾಗಿ ವಿಪರೀತ ಹೊಟ್ಟೆ ನೋವು ಕಾಣಿಸ್ಕೊಳ್ತದೆ, ಮತ್ತೆ ವಾಂತಿ, ಹೊಟ್ಟೆ ನೋವು ಮತ್ತೆ ವಾಂತಿ ಸಹಜ, ಮತ್ತೆ ಹೊಟ್ಟೆ ಭಾಗದಲ್ಲಿ ಊತ ಆಗ್ಬೋದು, ಅಂದ್ರೆ ಹೊಟ್ಟೆಯಲ್ಲಿ ನೀರು ಸೇರ್ಬೋದು. ಇದು ಅಕ್ಯೂಟ್ ಪ್ಯಾನ್ಕ್ರಿಯಟೈಟಿಸ್. ಇದು 3 ತರದಲ್ಲಿ, ಮೈಲ್ಡ್ ಫಾರ್ಮ್ಯಾಟ್, ಮಾಡರೇಟ್ ಮತ್ತೆ ಸಿವಿಯರ್. ಮೈಲ್ಡ್ ಅಂದ್ರೆ ಅದು ನೀವು ಔಟ್ ಪೇಷಂಟ್ ಕ್ಲಿನಿಕ್ ಅಲ್ಲಿ ಬಂದ್ರೆ ಅದು ಹಾಗೆ ವಿದೌಟ್ ಅಡ್ಮಿಷನ್ ಗುಣವಾಗುವ ಕಾಯಿಲೆ. ಮುಖ್ಯವಾದ ವಿಷಯ ನಾವು ಏನ್ ನೆನೆಸ್ಕೋಬೇಕಂದ್ರೆ, ಈ ಪ್ಯಾನ್ಕ್ರಿಯಟೈಟಿಸ್ ಅಂದ್ರೆ ಇದು ಸೆಲ್ಫ್ ಲಿಮಿಟಿಂಗ್. ನಮ್ಮ ಬಾಡಿಯ ದೇಹ ಆ ಕಾಯಿಲೆಯನ್ನ ಹೇಗೆ ಅದು ರೆಸ್ಪಾಂಡ್ ಮಾಡ್ತಾರೆ ಅದ್ರ ಮೇಲೆ ಅದು ಅವರ ಕಾಯಿಲೆ ಚಿಹ್ನೆ ಬರ್ತದೆ. ಅಕ್ಯೂಟ್ ಪ್ಯಾನ್ಕ್ರಿಯಟೈಟಿಸ್ ರಿಸಾಲ್ವ್ ಆಗ್ತದೆ. ಮಾಡರೇಟ್ ಮತ್ತೆ ಸಿವಿಯರ್ ಪ್ಯಾನ್ಕ್ರಿಯಟೈಟಿಸ್ ಅಂದ್ರೆ ಈ ಇನ್ಫ್ಲಮೇಷನ್ ಮೇದೋಜೀರಕ ಅಂಗ ಬಿಟ್ಟು ಬೇರೆ ಅಂಗದ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಶುರು ಮಾಡಿದಾಗ, ಲೈಕ್ ಕಿಡ್ನಿ ಮೇಲೆ, ಲಂಗ್ಸ್ ಮೇಲೆ, ಆವಾಗ ಸಿವಿಯರ್ ಪ್ಯಾನ್ಕ್ರಿಯಟೈಟಿಸ್ ಆಗಿ ಕೆಲವೊಮ್ಮೆ ಡೆತ್ ಕೂಡ ಆಗುವ ಪರಿಸ್ಥಿತಿ ಇರ್ತದೆ. ಇದರಲ್ಲಿ ನಾವು ಹೇಗೆ ಕಾಪಾಡ್ಕೊಳ್ಬಹುದು? ಒಂದು, ಈ ಅಕ್ಯೂಟ್ ಪ್ಯಾನ್ಕ್ರಿಯಟೈಟಿಸ್ ನ ಡಯಾಗ್ನೋಸಿಸ್ ನಾವು ಮಾಡಬೇಕು. ಸೊ ನಾವು ಜನರಲಿ ಹೊಟ್ಟೆ ನೋವಿದ್ದಾಗ ಜಸ್ಟ್ ಓವರ್ ದ ಕೌಂಟರ್ ಮೆಡಿಸಿನ್ಸ್ ತಗೊಳ್ಳೋದಲ್ಲ, ನಿಮ್ಮ ಫಿಸಿಷಿಯನ್ ಅಥವಾ ಡಾಕ್ಟರ್ ಸಲಹೆಯನ್ನು ತಗೊಂಡು ಅದಕ್ಕೆ ಬೇಕಾದ ಟೆಸ್ಟ್ ಮಾಡಿ ನಿಮಗೆ ರಿಲೇಟೆಡ್ ಪ್ಯಾನ್ಕ್ರಿಯಾಟಿಕ್ ಪ್ರಾಬ್ಲಮ್ ಉಂಟಾ ಇಲ್ಲ ನೋಡಿ, ಮತ್ತೆ ಅದು ಆಸಿಡ್ ಅಥವಾ ಗ್ಯಾಸ್ಟ್ರಿಕ್ ರಿಲೇಟೆಡ್ ಇರ್ಬೋದು ಅಂತ ಮತ್ತೆ ನೀವು ಅದಕ್ಕೆ ಸಂಬಂಧಪಟ್ಟ ಮಾತ್ರೆ ತಗೊಳ್ಬಹುದು. ಸೊ ನೆಗ್ಲೆಕ್ಟ್ ಮಾಡಬಾರ್ದು. ಎರಡನೇದಾಗಿ ಕ್ರಾನಿಕ್ ಅಕ್ಯೂಟ್ ಪ್ಯಾನ್ಕ್ರಿಯಟೈಟಿಸ್ ಪದೇ ಪದೇ ತೀವ್ರತೆ ಆದಾಗ, ಇನ್ಫ್ಲಮೇಷನ್ ಆದಾಗ ಅದು ಕ್ರಾನಿಕ್ ಪ್ಯಾನ್ಕ್ರಿಯಟೈಟಿಸ್ ಆಗಿ ಪರಿವರ್ತನೆ ಆಗ್ತದೆ. ಕ್ರಾನಿಕ್ ಪ್ಯಾನ್ಕ್ರಿಯಟೈಟಿಸ್ ಇಲ್ಲಿ ನೋವು ಅಷ್ಟು ವಿಪರೀತ ಇಲ್ಲದು ಕೂಡ ಪದೇ ಪದೇ ನೋವು ಬರುವುದು. ಮತ್ತೆ ಈಗ ಕ್ರಾನಿಕ್ ಅಂದ್ರೆ ಪ್ಯಾನ್ಕ್ರಿಯಾಟಿಕ್ ಫಂಕ್ಷನ್ಗಳು ಕಳೆದುಕೊಂಡ ಕಾರಣ ಅದರ ಕೆಲವು ಚಿಹ್ನೆಗಳು ಬರ್ತದೆ. ಒಂದು ವೆಯ್ಟ್ ಲಾಸ್ ಇರ್ಬೋದು, ಬೇದಿ, ಅತಿಸಾರ, ಮತ್ತೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ, ಮತ್ತೆ ಡಯಾಬಿಟಿಸ್. ಅವಾಗ ಇನ್ಸುಲಿನ್, ಬಿಕಾಸ್ ಪ್ಯಾನ್ಕ್ರಿಯಸ್ ನಲ್ಲಿ ಇನ್ಸುಲಿನ್ ಉತ್ಪಾದನೆ ಆದ ಕಾರಣ ಕ್ರಾನಿಕ್ ಪ್ಯಾನ್ಕ್ರಿಯಟೈಟಿಸ್ ಆದಾಗ ಕೆಲವೊಮ್ಮೆ ಆ ಶಕ್ತಿ ಕಳ್ಕೊಳ್ತದೆ. ಅವಾಗ ಜನರಿಗೆ ಬೇಗ ಯಂಗ್ ಏಜ್ ಅಲ್ಲಿ ಡಯಾಬಿಟಿಸ್ ಬರುವುದು ಅನ್ನೋದು ಲಕ್ಷಣಗಳಿರ್ಬೋದು ಕ್ರಾನಿಕ್ ಪ್ಯಾನ್ಕ್ರಿಯಟೈಟಿಸ್ ಆಗಿ. ಮೂರನೇ ಕಾಯಿಲೆ ನಾನು ಹೇಳಿದಾಗ ಕ್ರಾನಿಕ್ ಪ್ಯಾನ್ಕ್ರಿಯಟೈಟಿಸ್ ಕೆಲವೊಮ್ಮೆ ಅದು ಹಂತವಾಗಿ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಆಗ್ಬೋದು, ಇಲ್ಲ ಡೈರೆಕ್ಟ್ಲಿ ಕೆಲವೊಮ್ಮೆ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಆಗಿ ಸಿಂಪ್ಟಮ್ಸ್ ಪ್ರೆಸೆಂಟೇಷನ್ ಇರ್ತದೆ. ಸೊ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಅಂದ್ರೆ ಈ ಪ್ಯಾನ್ಕ್ರಿಯಸ್ ಅಂಗದ ಮೇಲೆ ಒಂದು ಗಂಟು, ಅಂದ್ರೆ ಇನಿಷಿಯಲ್ ಹಂತದಲ್ಲಿ ಅದು ಕಾಣಿಸ್ಕೊಳ್ಳೋದಿಲ್ಲ, ಅದು ಮೈಲ್ಡ್ ನೋವು ಇರ್ಬೋದು ಅಥವಾ ಬಹಳ ಎಸಿಂಪ್ಟಮ್ಯಾಟಿಕ್. ಕ್ರಮೇಣವಾಗಿ ಅದು ವೆಯ್ಟ್ ಲಾಸ್, ವಿಪರೀತ ಹೊಟ್ಟೆ ನೋವು ಇರ್ಬೋದು, ವಾಂತಿ, ಈ ತರ ಕಾಂಪ್ಲಿಕೇಶನ್ಸ್ ಅಥವಾ ಜಾಂಡಿಸ್ ಆಗಿ ಕಾಣಿಸ್ಕೊಳ್ತದೆ. ಸೊ ಈಗ ಪ್ಯಾನ್ಕ್ರಿಯಸ್ ಯಾಕೆ ಮುಖ್ಯವಾದ ವಿಷಯ ಅಂದ್ರೆ, ಒಂದು, ಈ ಅಂಗದ ಸಿಂಪ್ಟಮ್ಸ್ ಯಾವುದು ಸ್ಪೆಸಿಫಿಕ್ ಇಲ್ಲ, ಇದನ್ನ ಡಯಾಗ್ನೋಸಿಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಮತ್ತೆ ಪ್ಯಾನ್ಕ್ರಿಯಟೈಟಿಸ್ ಅಥವಾ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಬಂದಾಗ ಇನಿಷಿಯಲ್ ಹಂತದಲ್ಲಿ ನಾವು ಡಯಾಗ್ನೋಸಿಸ್ ಮಾಡದಲ್ಲಿ ಅದು ಕಂಪ್ಲೀಟ್ ಆಗಿ ಕ್ಯೂರ್ ಆಗುವಂತ ಕಾಯಿಲೆಗಳು. ಮೋಸ್ಟ್ ಆಫ್ ದ ಟೈಮ್ ಅಂದ್ರೆ ಸುಮಾರು 30-40% ಆಫ್ ದ ಜನರಲ್ಲಿ ಈ ಕಾಯಿಲೆ ಕಂಡಾಗ ಇನಿಷಿಯಲ್ ಹಂತದಲ್ಲಿ ಬಹಳ ಮೈಲ್ಡ್ ವೆರೈಟಿ ಇದ್ದಾಗ ಅದು ಯೂಶಲಿ ಅವರು ಡಾಕ್ಟರ್ ಸಲಹೆ ತಗೊಳ್ಳದೆ ಅಥವಾ ಚೆಕಪ್ ಮಾಡದ ಕಾರಣ ಅದು ಡಯಾಗ್ನೋಸಿಸ್ ಆಗದೆ ಬೇರೆ, ಅಂದ್ರೆ ಜನರಲಿ ಅದು ಸಹಜವಾಗಿ ಅದು ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ, ಪಿತ್ತ ಅಂತ ಹೇಳಿ ಮಿಸ್ ಡಯಾಗ್ನೋಸಿಸ್ ಆಗ್ತದೆ. ಸೊ ಅದರಿಂದ ನಾವು ಯಾರಾದರೂ ಒಂದು ಪೇಷಂಟ್ ಅಲ್ಲಿ ವಿಪರೀತ ಹೊಟ್ಟೆ ನೋವು ಇರ್ಬೋದು, ಕಂಟಿನ್ಯೂಸ್ ವಾಂತಿ, ಮತ್ತೆ ರೆಗ್ಯುಲರ್ ಮೆಡಿಸಿನ್, ನೋವಿಗೆ ಮೆಡಿಸಿನ್ ಒಂದು ಡಾಕ್ಟರ್ ಸಲಹೆ ತಗೊಂಡಾಗ ನೋವು ಕಡಿಮೆ ಆಗದಿದ್ದಾಗ ಅದನ್ನು ನಾವು ನೆಕ್ಸ್ಟ್ ಹಂತದಲ್ಲಿ ಅದನ್ನು ಡಯಾಗ್ನೋಸಿಸ್ ಮಾಡ್ಬೋದು. ಸಿಂಪಲ್ ವಿಧಾನ, ಒಂದು ಅಲ್ಟ್ರಾಸೋನೋಗ್ರಫಿ ಅಂತ ಹೇಳ್ತೇವೆ, ಅದರಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ದೊಡ್ಡ ಸ್ಕ್ಯಾನ್, ಅಂದ್ರೆ ಕ್ರಾಸ್ ಸೆಕ್ಷನಲ್ ಸ್ಕ್ಯಾನ್ಗಳು ಮಾಡ್ಬೋದು. ಅದು CT ಸ್ಕ್ಯಾನ್ ಇರ್ಬೋದು ಅಥವಾ MRI ಮಾಡ್ಬೋದು. ಇನ್ನು ಲೇಟೆಸ್ಟ್ ಸ್ಟೇಜ್ ಅಂದ್ರೆ ನಮ್ಮಲ್ಲಿ ಒಂದು ನಮ್ಮ ಕಸ್ತೂರ್ಬಾ ಹಾಸ್ಪಿಟಲ್ ಅಲ್ಲಿ ಲೇಟೆಸ್ಟ್ ವಿಧಾನ ಈ ಪ್ಯಾನ್ಕ್ರಿಯಾಟಿಕ್ ಸಂಬಂಧಪಟ್ಟ ಕಾಯಿಲೆಗಳನ್ನ ನೋಡ್ಲಿಕ್ಕೆ ಎಂಡೋಸ್ಕೋಪಿಕ್ ಅಲ್ಟ್ರಾಸೌಂಡ್
ಮೈಕ್ರೋಸ್ಕೋಪ್ ಮೂಲಕ ಒಂದು ಅಲ್ಟ್ರಾಸೌಂಡ್ ಫಿಟ್ ಮಾಡಿರೋ ಒಂದು ಯಂತ್ರ ಇದೆ. ಅದರಲ್ಲಿ ನಾವು ಅರ್ಲಿ ಹಂತದಲ್ಲಿ ಈ ಕಾಯಿಲೆಗಳನ್ನು ನಾವು ಕಂಡುಹಿಡಲಿಕ್ಕೆ ಈ ಯಂತ್ರಗಳನ್ನ ಉಪಯೋಗಿಸಬಹುದು. ಕೊನೆಯದಾಗಿ ನಾವು ಈ 3 ಕಾಯಿಲೆಗಳು ಅಕ್ಯೂಟ್ ಪ್ಯಾನ್ಕ್ರಿಯಾಟೈಟಿಸ್ ಅಥವಾ ಕ್ರಾನಿಕ್ ಪ್ಯಾನ್ಕ್ರಿಯಾಟೈಟಿಸ್ ಮತ್ತು ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರನ್ನು ಹೇಗೆ ನಾವು ಅದನ್ನು ತಡೆಗಟ್ಟಬಹುದು. ಮೊದಲನೇದಾಗಿ ನಮ್ಮ ಲೈಫ್ ಸ್ಟೈಲ್ ಮತ್ತು ಫುಡ್ ಮತ್ತು ಮದ್ಯಪಾನ ಇರ್ಬೋದು ಅಥವಾ ಟಾಕ್ಸಿಕ್ ಪದಾರ್ಥಗಳ ಸೇವನೆಗಳನ್ನು ನಾವು ನಿಲ್ಲಿಸಬೇಕು. ನಮ್ಮಲ್ಲಿ ಈ ಯಾವುದಾದ್ರು ಒಂದು ಲಕ್ಷಣಗಳಿದ್ರೆ ವಿಪರೀತ ಹೊಟ್ಟೆ ನೋವಿರ್ಬೋದು, ವಾಂತಿ, ಅನ್ಎಕ್ಸ್ಪ್ಲೇನ್ಡ್ ವೆಯ್ಟ್ ಲಾಸ್ ಅಂದರೆ ನಮಗೆ ಕಾರಣ ಇಲ್ಲದೆ ವೆಯ್ಟ್ ಕಡಿಮೆ ಆಗುವ ಪರಿಸ್ಥಿತಿಯಲ್ಲಿ ನಾವು ಒನ್ ಆಫ್ ದ ಕಾಯಿಲೆ ಅಂದರೆ ಈ ಪ್ಯಾನ್ಕ್ರಿಯಾಟಿಕ್ ಕಾಯಿಲೆಗಳನ್ನು ಡಯಾಗ್ನೋಸಿಸ್ ಮಾಡಬೇಕಾಗ್ತದೆ. ಮತ್ತೆ ವೈದ್ಯಕೀಯ ಸಲಹೆ ಮತ್ತೆ ಫ್ಯಾಮಿಲಿ ಫಿಸಿಷಿಯನ್ ಸಲಹೆ ತಗೊಂಡು ಬೇಕಾದಲ್ಲಿ ಸಿಂಪಲ್ ಸ್ಕ್ಯಾನ್ ಇರ್ಬೋದು, ಅಲ್ಟ್ರಾಸೌಂಡ್ ಅಥವಾ CT ಸ್ಕ್ಯಾನ್ ಇರ್ಬೋದು, ಅದನ್ನು ಮಾಡೋದ್ರಿಂದ ಅರ್ಲಿ ಹಂತದಲ್ಲಿ ನಾವು ಈ ಕಾಯಿಲೆಗಳನ್ನು ಡಯಾಗ್ನೋಸಿಸ್ ಮಾಡಿ ಕಂಪ್ಲೀಟ್ ಕ್ಯೂರ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಕೊನೆಯದಾಗಿ ನಾನು ಏನು ಹೇಳ್ತೇನೆ ಅಂದರೆ ಪ್ಯಾನ್ಕ್ರಿಯಾಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎ ಹೆಲ್ದಿ ಲೈಫ್ ಸ್ಟೈಲ್. ವಿ ನೀಡ್ ಟು ಐಡೆಂಟಿಫೈ, detect, early diagnosis and get treated. Thank you.